ಸ್ನೇಹಿತರೆ ನಮಸ್ಕಾರ. ಕಿಶೋರ್ ರಾಚಯ್ಯ ಎಂಪವರ್ ಟಾಕ್ ಇಂದ. ಇವತ್ತಿನ ಕತೆ ನಮ್ಮೆಲ್ಲರಿಗೂ ಕಲಿಯೋದಕ್ಕೆ ಸಾಕಷ್ಟಿದೆ. ಒಬ್ಬ ವ್ಯಕ್ತಿಯ ಮನೆ ತನ್ನ ಕಣ್ಣು ಮುಂದೆನೆ ಉರಿದು ಬೀಳ್ತಾ ಇರುತ್ತೆ. ತುಂಬಾ ಬಿಕ್ಕಿ ಬಿಕ್ಕಿ ಹೇಳ್ತಾ ಇರ್ತಾನೆ. ಬಿಕ್ಕಿ ಬಿಕ್ಕಿ ಅಳೋದನ್ನ ನೋಡಿ ಎದುರುಗಡೆ ಮನೆಯ ಸ್ನೇಹಿತ ಬಂದು ಹೇಳ್ತಾನೆ, ಯಾಕೆ ಇಷ್ಟೊಂದು ಹೇಳ್ತಾ ಇದೆಯಾ, ತಲೆ ಕೆಡಿಸ್ಕೊಂಬೇಡ, ನಿನ್ನೆ ಅಷ್ಟೇ ನಿನ್ ಮನೇನ ನಿನ್ ಮಗ ಮಾರ್ಬಿಟ್ಟಿದ್ದಾನೆ, ಆರಾಮಾಗಿರೋ, ನಿಂದಲ್ಲ ಬಿಡಿವಾಗ ಅಂತ. 2 ನಿಮಿಷಕ್ಕೆ ಅವನು ಸಮಾಧಾನ ಆಗ್ಬಿಡ್ತಾನೆ. ಸದ್ಯ ನಂದೇನು ನಷ್ಟ ಆಗಿಲ್ವಲ್ಲ ಅಂತ. ಸರಿ, ಪಕ್ಕದಲ್ಲಿ ಬಂದು ಅವನ ಜೊತೆ ಟೀ ಕುಡಿತಾ ಇರ್ತಾನೆ. ಮಗ ಓಡ್ ಬರ್ತಾನೆ, ಅಪ್ಪ ಏನಿದು, ಏನ್ ಮಾಡ್ತಾ ಇದ್ಯಾ, ಮನೆ ಹತ್ಕೊಂಡು ಉರಿತಾ ಇದೆ, ನೀನು ಫೈರ್ ಎಕ್ಸ್ಟಿಂಗ್ವಿಷರ್ ನ ಕಳಿಸ್ಬಿಟ್ಟು ನೀರನ್ನ ಹಾಕ್ಸೋದ್ ಬಿಟ್ಬಿಟ್ಟು ನೀನು ಆರಾಮಾಗಿ ಕೂತಿದ್ಯಲ್ಲ, ನಮ್ ಮನೆ ಬೆಂಕಿಲಿ ಸುಟ್ಟು ಹೋಗ್ತಾ ಇದೆ ಅಂತ. ಅಪ್ಪ ಹೇಳ್ತಾನೆ, ಬಿಡೋ, ನೆನ್ನೆ ತಾನೇ ಮಾರಿದ್ಯಲ್ಲ, ಯಾಕೆ ತಲೆ ಕೆಡಿಸ್ಕೋತೀಯ ಅಂತ. ಮಗ ಹೇಳ್ತಾನೆ, ಇಲ್ಲಪ್ಪ, ನೆನ್ನೆ ಅಷ್ಟೇ ಮಾತುಕತೆ ಆಗಿದೆ, ಇವತ್ತು ನಾವು ಅದು ಡೀಲ್ ನ ಕ್ಲೋಸ್ ಮಾಡ್ಬೇಕಿತ್ತು, ಇನ್ನೂ ನಾವು ಮನೇನ ಮಾರಾಟ ಮಾಡಿಲ್ಲ ಅಂತ. ಮತ್ತೆ ತಂದೆಗೆ ಬೇಜಾರಾಗುತ್ತೆ, ಮತ್ತೆ ಹೇಳಕ್ ಶುರು ಮಾಡ್ತಾನೆ. ಸ್ನೇಹಿತರೆ, ಘಟನೆ ಸಿಂಪಲ್, ಕಲಿಯೋದಕ್ಕೆ ಎಷ್ಟಿದೆ ನೋಡಿ. ಯಾವಾಗ ನಾನು ನಂದು ನನಗೋಸ್ಕರ ನನ್ನಿಂದ ಅಂತ ಅನ್ಸುತ್ತೆ, ಅವಾಗೆಲ್ಲ ನಮಗ್ ಜಾಸ್ತಿ ನೋವಾಗುತ್ತೆ. ಯಾವಾಗ ನಮ್ಮದಲ್ಲ ಅನ್ನುವ ತಿಳುವಳಿಕೆ ನಮಗ್ ಬರುತ್ತೆ, ಅವಾಗ ನಮಗ್ ನೋವು ಕೂಡ ಆಗಲ್ಲ. ಸೊ ಈ ಕಥೆಯ ಸಾರಾಂಶ, ನಾನು ನನ್ನದು ಅನ್ನೋದನ್ನು ಬಿಟ್ಟು ಬದುಕಿದ್ರೆ ಜೀವನ ಸಾರ್ಥಕ ಮತ್ತು ಸುಲಭ ಅಂತ. ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕಿಶೋರ್ ರಾಚಯ್ಯ ಎಂಪವರ್ ಟಾಕ್. ನಮಸ್ಕಾರ.